ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟು ನಾನು ಎಲ್ಲರಿಗೂ ಸಾರಿ ಕೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನನ್ನ ವ್ಲಾಗ್ಸ್ ತುಂಬಾನೇ ಲೇಟಾಗಿ ಬರ್ತಿದೆ. ಅದಕ್ಕೆ ಒಂದು 2 ರೀಸನ್ ಇದೆ. ಫಸ್ಟ್ ರೀಸನ್ ಬಂದು ನನ್ನ ಹಬ್ಬದ ಕೆಲಸಗಳಲ್ಲಿ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದ್ದೆ. ಸೊ ನನಗೆ ಅಂದ್ರೆ ಗುರುವಾರ, ಶುಕ್ರವಾರ ಮತ್ತೆ ಶನಿವಾರ 3 ದಿನ ಫೋನ್ ಆಗ್ಲಿ, ಲ್ಯಾಪ್‌ಟಾಪ್ ಆಗ್ಲಿ ಯಾವುದು ಒಂದು ನಮ್ಗೆ ಚೆಕ್ ಮಾಡಕ್ಕೂ ಸಹ ಟೈಮೇ ಇರ್ಲಿಲ್ಲ. ಅಷ್ಟು ಬ್ಯುಸಿ ಇದ್ದೆ. ಸೊ ಅದಾದ್ಮೇಲೆ ಭಾನುವಾರ ಬಂದು ನಾವು ರಕ್ಷಾಬಂಧನ ಸೆಲೆಬ್ರೇಷನ್ಸ್ ಅಂತ ಹೇಳಿ ಅದನ್ನೆಲ್ಲ ಮಾಡಕ್ಕೆ ಅಮ್ಮನ ಮನೆಗೆ ಹೋಗ್ಬಿಟ್ಟಿದ್ವಿ. ಸರಿ ಅವತ್ತು ನನ್ಗಾಗ್ಲಿಲ್ಲ. ಆಮೇಲೆ ಒಂದು 3 ದಿನ ನಾನು ಮನೇಲಿರ್ಲಿಲ್ಲ, ಹೊರಗಡೆ ಹೋಗಿದ್ದೆ. ಸೊ ಅದು ಯಾಕ್ ಹೋಗಿದ್ದೆ, ಏನು ರೀಸನ್ ಅನ್ನೋದನ್ನು ಸಹ ನಾನು ನಿಮ್ಗೆ ನೆಕ್ಸ್ಟ್ ಅಂದ್ರೆ ಕಮಿಂಗ್ ಒಂದು 2, 3 ವ್ಲಾಗ್ಸ್ ಅಂದ್ರೆ ಈ ಹಬ್ಬದ ವ್ಲಾಗ್ಸ್ ಎಲ್ಲ ಕಂಪ್ಲೀಟ್ ಆದಾಗ ಆ ವ್ಲಾಗ್‌ನು ಶೇರ್ ಮಾಡ್ಕೊಂತೀನಿ. ಅದು ಅಪ್ಡೇಟ್ ನಾನ್ ನಿಮ್ಗೆ ಕೊಡ್ಬೇಕು. ನಿಮ್ ಜೊತೆ ಶೇರ್ ಮಾಡ್ಕೊಬೇಕಂತಾನೆ ಅನ್ಕೊಂಡಿದೀನಿ. ಸೊ ಹಂಗಾಗಿ ನನ್ಗೆ ಟೈಮೇ ಸಿಗದೇ ಇದ್ದಿದ್ ಕಾರಣ ನನ್ಗೆ ಯಾವುದೇ ಒಂದು ವ್ಲಾಗ್ಸ್‌ನ ಅಂದ್ರೆ ಎಡಿಟಿಂಗ್ ಏನೋ ಆಗಿತ್ತು 1, 2 ವ್ಲಾಗ್ಸು. ಆದ್ರೆ ನಂಗೆ ಅದನ್ನ ವಾಯ್ಸ್ ಓವರ್ ಕೊಡಕ್ಕೂ ಸಹ ಟೈಮೇ ಇರ್ಲಿಲ್ಲ. ಹೊರಗಡೆ ಹೋದಾಗ ನಾವು ಅಷ್ಟು ಅಂದ್ರೆ ಮನೇಲಿದ್ದಷ್ಟು ಕಂಫರ್ಟಬಲ್ ಇರಲ್ಲ ಅಲ್ವಾ ಹೊರಗಡೆ ನಾವು ಅಂದ್ರೆ ವಾಯ್ಸ್ ಓವರ್ ಎಲ್ಲ ಕೊಡೋದಕ್ಕೆ. ಹಂಗೂ ಟ್ರೈ ಮಾಡಿ 1, 2 ಮಿನಿ ವ್ಲಾಗ್ಸ್ ಏನೋ ಅಪ್ಲೋಡ್ ಮಾಡ್ದೆ ನಾನು. ಸೊ ಇವತ್ತು ಬೆಳಿಗ್ಗೆ ಆಕ್ಚುಲಿ ನಾನು ಬಂದಿದ್ದು. ಬಂದಿದ ತಕ್ಷಣ ಸ್ವಲ್ಪ ಮನೇನೂ ಅಷ್ಟೇ ನಾನು ಹಬ್ಬದ ದಿನದಿಂದ ಅಂದ್ರೆ ನಾರ್ಮಲ್ ಆಗಿ ಕ್ಲೀನ್ ಮಾಡ್ಕೊಂಡಿದ್ವಿ ಹೊರತು ಇನ್ನು ಹಬ್ಬದ ಐಟಮ್ಸನ್ನೆಲ್ಲ ನಾನು ಅದನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಯಾವುದು ಇಟ್ಟೇ ಇರಲಿಲ್ಲ. ಸೊ ಅದನ್ನೆಲ್ಲ ಮಾಡ್ಕೊಂಡು ಫಸ್ಟ್ ಇದೊಂದು ವ್ಲಾಗ್‌ನ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇದಕ್ಕೆ ವಾಯ್ಸ್ ಅಂದ್ರೆ ಇದು ಎಡಿಟಿಂಗ್ ಎಲ್ಲ ಮಾಡಿಟ್ಟಿದ್ಲು ನಮ್ಮ ಪಾವನಿ. ಸೊ ಇದಕ್ಕೆ ಫಸ್ಟ್ ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಈ ವ್ಲಾಗು ಬಂದು ಗುರುವಾರದ್ದೇ ವ್ಲಾಗು. ಅಂದ್ರೆ ನಾನು ಲಾಸ್ಟ್ ವ್ಲಾಗ್ ಏನ್ ಹಾಕಿದ್ದೆ ಬುಧವಾರ, ಗುರುವಾರ ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರತ್ತೆ. ಮಕ್ಳು ಇನ್ನಿಬ್ರು ಡ್ಯಾನ್ಸ್ ಕ್ಲಾಸ್‌ಗೆ ಹೋಗಿದ್ರು. ಸೊ ಅಷ್ಟೊತ್ತಿಗೆ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಹೂವು ಅಂದ್ರೆ ಮಾರ್ಕೆಟಿಂದ ಏನ್ ತಗೋ ಬಂದಿದ್ನಲ್ವಾ ಅದನ್ನೆಲ್ಲ ಹಾರಗಳು ಮಾಡಿ ಇಟ್ಬಿಡೋಣ ಅಂತ ಹೇಳಿ ನಾನು ಅದನ್ನೆಲ್ಲ ಮಾಡ್ಕೊಂಡು ಕೂತಿದ್ದೆ. ಹಾಗೆ ನನ್ಗೆ ಒಬ್ರು ಸಬ್ಸ್ಕ್ರೈಬರ್ ಕೇಳ್ತಾ ಇದ್ರು ನಾನ್ ಮಿನಿ ವ್ಲಾಗ್ ಹಾಕಿದಾಗ, ನೀವ್ ಏನಕ್ಕೆ ಈ ತರ ಹಾರ ಎಲ್ಲ ಮಾಡ್ಕೊಂಡು ಕುತ್ಕೊಂತೀರಾ, ಟೈಮ್ ವೇಸ್ಟ್ ಆಗತ್ತೆ, ನಿಮ್ಗೂ ಕಷ್ಟ ಆಗತ್ತೆ, ರೆಡಿಮೇಡೇ ತಗೊಂಡ್ ಬಂದ್ ಹಾಕ್ಬಿಡ್ಬೋದಲ್ವಾ, ಮಾರ್ಕೆಟ್ ಅಲ್ಲಿ ಒಳ್ಳೊಳ್ಳೆ ಡಿಸೈನ್ ಸಿಗತ್ತೆ ಅಂತ ಹೇಳಿ. ಹೌದು, ನಾವು ಮಾರ್ಕೆಟ್‌ಗೆ ಹೋದಾಗ್ಲೂ ಅಷ್ಟೇನೆ ತುಂಬಾನೇ ಒಳ್ಳೊಳ್ಳೆ ಡಿಸೈನ್ ಹಾರಗಳೆಲ್ಲ ಹಾಕಿದ್ರು. ಅಂದ್ರೆ ತಾವರೆ ಹೂವ ಹಾರಗಳು, ರೋಸ್ ಹೂವಿನ ಹಾರಗಳು ಮತ್ತೆ ಮಲ್ಲಿಗೆ ಹೂವಿನ ತುಂಬಾನೇ ಚೆನ್ನಾಗಿತ್ತು. ಸ್ವಲ್ಪ ಕಾಸ್ಟ್ಲಿನೂ ಇತ್ತು. ಅದೆಷ್ಟು ಚೆನ್ನಾಗಿತ್ತು ಹೂವು ಅಷ್ಟೇ ಕಾಸ್ಟ್ಲಿನೂ ಇತ್ತು ಅಂತಾನೂ ಹೇಳ್ಬೋದು. ಆದ್ರೆ ನನ್ಗೆ ಅದೇನು ಅಂತ ಗೊತ್ತಿಲ್ಲ. ನಾನು ಈ ರೀತಿ ಬಿಡಿ ಹೂವ ತಗೊಂಡ್ ಬಂದು ಹಾರ ಮಾಡಿ ಅದನ್ನ ದೇವ್ರಿಗೆ ಹಾಕಿದ್ರೆ ಅದು ತುಂಬಾನೇ ಇಷ್ಟ ಆಗತ್ತೆ. ಅಂದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಇರತ್ತೆ, ನಾನ್ ಕೈಯಿಂದಾನೇ ಮಾಡಿ ಹಾಕಿದೆ ಅಂತ ಹೇಳ್ಬಿಟ್ಟು. ತುಂಬಾ ಸತಿ ನಾನು ಈವನ್ ವಾರಗಳಲ್ಲೂ ನಾನೇ ಹಾರಗಳೆಲ್ಲ ಮಾಡಿ ಹಾಕ್ತೀನಿ. ಆದ್ರೆ ಕೆಲವು ಸತಿ ನನ್ಗೆ ಕೆಲ್ಸಗಳಿದೆ ಅಂತ ಅಂದಾಗ ಮಾಡಕ್ ಆಗಲ್ಲ ಅಂದಾಗ ಮಾತ್ರನೇ ನಾನು ಕಟ್ಟಿರುವಂತ ಹೂವನ್ನ ತಗೊಂಡ್ ಬಂದು ಹಾಕೋದು. ಆದ್ರೆ ಹಬ್ಬದ ಟೈಮಲ್ಲಿ ಮಾತ್ರ ನಾನು 99% ಟ್ರೈ ಮಾಡೇ ಮಾಡ್ತೀನಿ ನಾನೇ ಹಾರ ಮಾಡಿ ಹಾಕೋಬಹುದು ಅಂತ ಹೇಳ್ಬಿಟ್ಟು. ಅಂದ್ರೆ ನನ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನೋಡ್ಕೊಂಡು ಮಾಡ್ಕೊಬಹುದು. ಮತ್ತೆ ನನ್ಗೆ ಯಾವ ಡಿಸೈನ್ ಬೇಕೋ ನಾನೇ ಮಾಡ್ಕೋಬಹುದು ಅಂತ ಹೇಳಿ ಈ ರೀತಿ ಮಾಡ್ಕೊಂತೀನಿ. ಮತ್ತೆ ಈ ಮಲ್ಲಿಗೆ ಹೂವ ಆಗ್ಬೋದು ಇಲ್ಲ ಕನಕಾಂಬರ ಅದು ಹಾರ ಮಾಡೋದು ತುಂಬಾನೇ ಕಷ್ಟ ಆಗತ್ತೆ. ಅಂದ್ರೆ ಸೂಜಿಲಿ ಪೋಣಿಸಿ ಮಾಡ್ತೀವಿ ಅಲ್ವಾ ದಿಂಡನ್ನ, ಅದು ತುಂಬಾ ಕಷ್ಟ. ಬಟ್ ಸೇವಂತಿಗೆ ಅಷ್ಟೊಂದು ಕಷ್ಟ ಏನು ಇರೋದಿಲ್ಲ, ಮಾಡ್ಬಿಡ್ಬೋದು ಈಸಿಯಾಗೆ. ಹಂಗಾಗಿ ನಾನು ಜಾಸ್ತಿ ಸೇವಂತಿಗೆ ಹೂವ ಹಾರಗಳನ್ನೇ ಮಾಡ್ತಾ ಇರ್ತೀನಿ. ನಾನು ಅಮ್ಮನವ್ರಿಗೆ ಹಾರ ಮಾಡೋದಕ್ಕಿಂತ ಈ ತೋಮಾಲೆ ಅಂತ ಹೇಳಿ ಮಾಡ್ತಾರಲ್ವಾ ಆ ತರ ಮಾಡ್ತೀನಿ. ಅದು ಒಂದ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಹಂಗಾಗಿ ನಾನು ಆ ರೀತಿ ಮಾಡ್ತಿರ್ತೀನಿ. ನಾನು ಹೂವನ್ನೆಲ್ಲ ಪೋಣಿಸೋ ಅಷ್ಟೊತ್ತಿಗೆ ಮಕ್ಕಳು ಡ್ಯಾನ್ಸ್ ಕ್ಲಾಸಿಂದ ಬಂದಿದ್ರು. ಸರಿ ಸ್ವಲ್ಪ ಚೆಂಡು ಹೂವ ಉಳ್ದಿತ್ತು. ಅದನ್ನ ನಮ್ಮ ಹನಿ ನಾನ್ ಮಾಡ್ಕೊಡ್ತೀನಿ ಕೊಡಿಮ್ಮ, ಅವಾಗಿಂದ ಕುತ್ಕೊಂಡು ಒಬ್ರೇ ಮಾಡಿದೀರಾ ಅಂತ ಹೇಳಿ ಅವಳು ಮಾಡ್ಕೊಡ್ತಿದ್ಲು. ಇನ್ನೊಂದೇನಂದ್ರೆ ಈ ಚೆಂಡು ಹೂವ ಬಂದು ನಾನು ಮಾರ್ಕೆಟ್ ಇಂದ ತಂದಿದ್ದಿದ್ದಲ್ಲ, ನಮ್ಮ ಝಾನ್ಸಿ ಅವರ ತೋಟದಲ್ಲಿ ಬೆಳ್ದಿದ್ರಂತೆ. ಸೊ ಫಸ್ಟ್ ಟೈಮ್ ನನ್ಗೆ ಅವರು ತೋಟದಿಂದ ಹೂವನ್ನ ಕಳ್ಸಿದಾಳೆ.
ಅಂದ್ರೆ ಲಾಸ್ಟ್ ಸಂಡೇ ಅಂದ್ರೆ ಹಬ್ಬದ ಮುಂಚೆ ಭಾನುವಾರ ಹರ್ಷಿಣಿ ಅವ್ರ ಮನೆಗೆ ಹೋಗಿದ್ಲು. ಸೊ ಅವಾಗ ಅವಳು ಬರ್ತಾ ಸ್ವಲ್ಪ ಚೆಂಡು ಹೂವು ಮತ್ತೆ ಹಾಗೇನೆ ಪಕ್ಕದ ಅವ್ರ ತೋಟದ ಪಕ್ಕದಲ್ಲಿ ಇರೋ ಸೇವಂತಿಗೆ ಏನೋ ಬೆಳೆದಿದ್ರಂತೆ. ಅಲ್ಲಿಂದ ಸ್ವಲ್ಪ ಹೂವನ್ನ ಕಟ್ ಕಳ್ಸಿದ್ಲು. ಹೂವು ಅಂತೂ ತುಂಬಾನೇ ಫ್ರೆಶ್ ಆಗಿ ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಹೇಳ್ತಿದ್ದಾಳೆ, ಅಕ್ಕ ಮಕ್ಕಳ ಕೈಯಲ್ಲಿ ಕ್ಯಾರಿ ಮಾಡಕ್ ಆಗ್ಲಿಲ್ಲ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಕೊಟ್ಟು ಕಳ್ಸಿದೀನಿ, ಅವ್ರು ಎತ್ಕೊಂಡು ಹೋಗಿದ್ದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಕೊಡ್ಬೋದಿತ್ತು ಅಂತ ಅಂದ್ಬಿಟ್ಟು. ಅಂದ್ರೆ ಹನಿ ಮಾತ್ರ ಹೋಗಿದ್ದಿದ್ದು, ಪಾವನಿ ಹೋಗಿರ್ಲಿಲ್ಲ. ಸರಿ, ಅವಳ ಕೈಲಿ ಪಾಪ ಅವಳದು ಲಗೇಜ್ ಇತ್ತು ಕೆಲವೊಂದು, ಅವಳ ಕೈಲಿ ಎಷ್ಟು ಹೂವು ಆಗುತ್ತೋ ಅಷ್ಟನ್ನ ಮಾತ್ರ ತಗೊಂಡ್ ಬಂದಿದ್ಲು. ಆದ್ರೆ ತುಂಬಾನೇ ಫ್ರೆಶ್ ಆಗಿತ್ತು. ಅದಕ್ಕೆ ಅವಳಿಗೆ ಹೇಳ್ತಿದ್ದೆ, ನೆಕ್ಸ್ಟ್ ಇಯರ್ ಹಬ್ಬದ ಟೈಮ್ಗೆ ನಿಮ್ಮ ತೋಟದಿಂದನೇ ಹೂವನ್ನ ತಗೊಂಡ್ಬಿಡ್ತೀನಿ ನಾನು ಅಂತ ಹೇಳಿ. ಅವಳು ಆಯ್ತು ಬಿಡು, ಹಬ್ಬದ ಟೈಮಲ್ಲಿ ಬಂದು ಎಷ್ಟು ಬೇಕೋ ಅಷ್ಟು ಹೂ ತಗೊಂಡೋಗಿ ಅಂತಾನು ಹೇಳೋದ್ಲು. ಅದೇ ಏನಂತಂದ್ರೆ, ಈಗ ಅವರು ತೋಟದವರೆಗೂ ಹೋಗೋದೇ ಇರೋದು ನಾವು. ಬಟ್ ಹೋದ್ರೆ ಮಾತ್ರ ತುಂಬಾನೇ ಫ್ರೆಶ್ ಆಗಿರೋ ಹೂ ಸಿಗತ್ತೆ. ನೋಡೋಣ ನೆಕ್ಸ್ಟ್ ಇಯರ್ ಯಾವ ರೀತಿ ಆಗತ್ತೆ ಆ ರೀತಿ ನೋಡ್ಕೊಂಡು ಮಾಡ್ತೀನಿ. ಇನ್ನ ನಾವು ಹೂವನ್ನೆಲ್ಲ ಪೋಣಿಸಿ ಎಲ್ಲ ಆದ್ಮೇಲೆ ನಾನು ಮಕ್ಕಳಿಗಿಬ್ರಿಗೂ ಸ್ನಾನ ಮಾಡ್ಕೊಂಡ್ ಬಂದ್ಬಿಡಿ ಅಂತ ಹೇಳ್ದೆ. ಯಾಕಂದ್ರೆ ಅವ್ರು ಬೆಳಿಗ್ಗೆನೂ ಮಾಡಿದ್ರು. ಆದ್ರೆ ಮತ್ತೆ again ನಾವು ಸ್ಟಾರ್ಟ್ ಮಾಡಕ್ ಮುಂಚೆ ಅವ್ರಿಬ್ರು ಸ್ವಲ್ಪ ಡ್ಯಾನ್ಸ್ ಕ್ಲಾಸ್ಗೆಲ್ಲ ಹೋಗಿದ್ರಲ್ವಾ, ಹಂಗಾಗಿ ಮಾಡ್ಕೊಂಡ್ ಬನ್ನಿಮಾ ಅಂತಂದೆ. ಅವರು ಸರಿ ಅಂತ ಹೇಳಿ ಅವರು ಸ್ನಾನ ಮಾಡ್ಕೊಂಡ್ ಬರೋ ಅಷ್ಟೊತ್ತಿಗೆ ಬಂದ ಮೇಲೆ ನಾವು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಏನಿರತ್ತಲ್ವಾ ಅದನ್ನ ಮಾಡ್ಕೊಳಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಇನ್ನ ಇದು ಒಂದು 2 ಸ್ಕ್ರೀನು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಒಂದು ಪೇಜ್ ಇಂದ ಕಳಿಸ್ಕೊಟ್ಟಿದ್ರು. ಸೊ ಅದರಲ್ಲಿ ಒಂದು ಪ್ಲೈನ್ ಇತ್ತು, ಒಂದು ಈ ರೀತಿ ಸ್ವಲ್ಪ ಡೆಕೋರೇಟಿವ್ ಅಂದ್ರೆ ಡಿಸೈನ್ ಇತ್ತು. ಸೊ ಇದು ಚೆನ್ನಾಗಿರತ್ತೆ ಅಂತ ಹೇಳಿ ನಾವು ಅದನ್ನ ಚೂಸ್ ಮಾಡ್ಕೊಂಡ್ವಿ. ಅಂದ್ರೆ ನನಗೆ ಫಸ್ಟ್ ಈ ಸ್ಕ್ರೀನ್ ಹಾಕೋ ಐಡಿಯಾ ಇರ್ಲಿಲ್ಲ. ನಾವು ಬೇರೆ ಏನೋ ಪ್ಲಾನ್ ಮಾಡ್ಕೊಂಡಿದ್ವಿ ಡೆಕೋರೇಷನ್ ಮಾಡೋದಕ್ಕೆ. ಅದು ಸ್ವಲ್ಪ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಆಮೇಲೆ ನಮ್ಗೆ ಈ ಸ್ಕ್ರೀನ್ ಸಿಕ್ತು. ನಾನು ಏನೋ ಹುಡ್ಕಕ್ ಹೋದೆ, ನನ್ಗೆ ಈ ಸ್ಕ್ರೀನ್ ಸಿಕ್ತು. ಸರಿ, ಇದಾಗಿದ್ದಕ್ಕೆ ಸ್ವಲ್ಪ ಬೇಗನೆ ನನ್ಗೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಇದೆ ಅದೆಲ್ಲ ಮುಗ್ದೋಯ್ತು. ಹನಿ ಅಲ್ಲಿ ಬ್ಯಾಕ್ ಡ್ರಾಪ್ ಫೈನಲ್ ಡೆಕೋರೇಷನ್ಗೆ ಅದು ಸೆಕ್ಯೂರ್ ಮಾಡ್ತಾ ಇದ್ಲು ಟೇಪ್ ಎಲ್ಲ ಹಾಕಿ. ಅಷ್ಟೊತ್ತಿಗೆ ನಾನು ಅಮ್ಮನವ್ರನ್ನ ಕೂರ್ಸಕ್ಕೆ ಅಂತ ಅಂದ್ಬಿಟ್ಟು ಒಂದು ಕಾಟನ್ ಬಾಕ್ಸ್ ನ ರೆಡಿ ಮಾಡಿ ಇಟ್ಟಿದ್ದೆ. ಅದ್ರ ಮೇಲೆ ಸ್ವಲ್ಪ ಬಟ್ಟೆನೆಲ್ಲ ಹಾಕೊಂಡು ನಾನು ಇಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನ ಮಾಡ್ಕೊಂತ ಇದ್ದೆ. ಇನ್ನ ಈ ಬಟ್ಟೆಗಳು ಅಂದ್ರೆ ಈಗ ನಾನೇನ್ ಇಲ್ಲಿ ಹಾಕ್ತಿದ್ದೀನಿ ಗ್ರೀನು ಮತ್ತೆ ಪರ್ಪಲ್ ಕಲರ್, ನೀವು ವೈಲೆಟ್ ಕಲರ್ ನೋಡ್ತಿದ್ದೀರಾ. ಇದು ಆಕ್ಚುಲಿ ನಮ್ಮ ಅತ್ತೆ ಕೊಟ್ಟಿದ್ದು. ನಾನು ಸ್ಟಾರ್ಟಿಂಗ್ ಹಬ್ಬದ ದಿನದಿಂದ ಇದನ್ನೇ ಯೂಸ್ ಮಾಡ್ತಿದ್ದೀನಿ. ನನ್ಗೊಂಥರ ಕೆಲವೊಂದು ವಸ್ತುಗಳು ನನ್ಗೆ ತುಂಬಾ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಅಂದ್ರೆ ನಾನ್ ಮದ್ವೆ ಆಗಿ ಹೋದಾಗ ನಮ್ಮ ಮನೇಲಿ ಮಗ್ಗಗಳು ಇತ್ತು. ಸೊ ಆವಾಗ ಈ ತರ ಪೀಸ್ಗಳೆಲ್ಲ ತುಂಬಾ ಇರ್ತಾ ಇತ್ತು ನಮ್ಮ ಮನೆಯಲ್ಲಿ. ಸೊ ಆಮೇಲೆ ಸ್ವಲ್ಪ ದಿನ ಅಂದ್ರೆ ನಾನು ಹಬ್ಬ ಮಾಡಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದಾಗ ಅತ್ತೆ ನನ್ಗೆ ಇವನ್ನೆಲ್ಲ ಕೊಟ್ಟಿದ್ರು. ಸುಮಾರು ಪೀಸಸ್ ಕೊಟ್ಟಿದ್ರು ಈ ತರ. ಅಂದ್ರೆ ಮಕ್ಕಳಿಗೆ ಬಟ್ಟೆ ಹೊಲಿಸ್ಕೊಳಕ್ಕೋ ಇಲ್ಲ ನಾನ್ ಡ್ರೆಸ್ ಹೊಲಿಸ್ಕೊಳಕ್ ಆಗ್ಬೋದು, ಮತ್ತೆ ಕೆಲವೊಂದು ಹಬ್ಬಕ್ಕೂ ಯೂಸ್ ಮಾಡ್ಕೊ ಅಂತ ಹೇಳಿ ಸುಮಾರು ಪೀಸಸ್ನೆಲ್ಲ ಕೊಟ್ಟಿದ್ರು. ನಾನು ಅದನ್ನೆಲ್ಲ ಹಂಗೆ ಸ್ಟೋರ್ ಮಾಡ್ಕೊಂಡು ಪ್ರತಿ ವರ್ಷ ಹಬ್ಬಕ್ಕೆ ಒಂದೊಂದ್ಸತಿ ಒಂದೊಂದು ನನ್ಗೆ ಯಾವ ಕಲರ್ ಮ್ಯಾಚ್ ಆಗುತ್ತೋ ಅದನ್ನ ಹಾಕ್ತಾ ಇರ್ತೀನಿ. ಇನ್ನ ಬ್ಯಾಕ್ ಡ್ರಾಪ್ ಎಲ್ಲ ಡಿಸೈನ್ ಎಲ್ಲ ಆದ್ಮೇಲೆ ಸಣ್ಣ ಪುಟ್ಟ ಕೆಲ್ಸಗಳೆಲ್ಲ ಇತ್ತು. ಸರಿ, ಅದನ್ನೆಲ್ಲ ಮಾಡ್ಬಿಟ್ಟು ಊಟ ಎಲ್ಲ ಮಾಡ್ಕೊಳೋ ಅಷ್ಟೊತ್ತಿಗೆ ಸುಮಾರು 11:30 11:45 ಆಗೋಗ್ಬಿಟ್ಟಿತ್ತು ಟೈಮು. ಆಮೇಲೆ ನಾವು ಸೀರೆ ಉಡ್ಸಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಆಮೇಲೆ ನನ್ಗೆ ಕೆಲವರು ಮಿನಿ ಬ್ಲಾಗ್ ಹಾಕಿದಾಗ ಹೇಳ್ತಾ ಇದ್ರು, ಬೆಳಿಗ್ಗೆ ಪೂಜೆ ಅಂದ್ರೆ ಬೆಳಿಗ್ಗೆ ಕೂರಿಸ್ಬೇಕು, ನೀವ್ ಇತ್ತೀರ ರಾತ್ರಿನೇ ಎಲ್ಲ ಕೂರ್ಸೋದು ಆತರ ಎಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಈಗ ನನ್ಗೆ ಬೆಳಗಿನ ಜಾವ 5 ರಿಂದ 6 ಗಂಟೆ ಒಳಗಡೆ ಪೂಜೆ ಮಾಡ್ಬೇಕು ಅನ್ನೋದು ನನ್ಗಿದೆ. ಸೊ ನಾನೀಗ ನೈಟ್ ಎಲ್ಲ ಇದಕ್ ರೆಡಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನನ್ಗೆ ಬೆಳಿಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡೋದು ತುಂಬಾನೇ ಕಷ್ಟ ಆಗತ್ತೆ ಅಲ್ವಾ. ಒಬ್ಳೆ ಮಾಡ್ಕೊಂಡ್ರು ನನ್ಗೆ ಸುಮಾರು ಏನಿಲ್ಲ ಅಂದ್ರೂ 6 ರಿಂದ 7 ಅವರ್ ಹಿಡಿಯುತ್ತೆ ನಾವ್ ಹೆಂಗೆ ಮಾಡಿದ್ರು. ಯಾಕಂದ್ರೆ ಹಬ್ಬ ಮಾಡೋ ಪ್ರತಿಯೊಬ್ಬರಿಗೂ ಅದು ಗೊತ್ತೇ ಇರುತ್ತೆ ಅನ್ಕೋತೀನಿ. ಇನ್ನ ಮಕ್ಕಳು ನೈಟ್ ಎಲ್ಲ ಎದ್ದಿರೋದಿಲ್ಲ. ಸೊ ಅವ್ರು ಎಷ್ಟೊತ್ವರೆಗೂ ಎದ್ದಿರ್ತಾರೋ ಅಷ್ಟೊತ್ವರೆಗೂ ಅವ್ರ ಹೆಲ್ಪ್ ತಗೋತೀನಿ. ನಾನು ಇಡೀ ನೈಟ್ ಮಲ್ಗೋದಕ್ ಹೋಗೋದೇ ಇಲ್ಲ, ಇದನ್ನ ಮಾಡ್ಕೊಂತಾನೆ ಇರ್ತೀನಿ ಕೆಲ್ಸಗಳು ಒಂದೇನೆ. ಆಮೇಲೆ ನಾನು ಒಂದು 15 ವರ್ಷದಿಂದ ಈ ಹಬ್ಬನ ಮಾಡ್ತಾ ಇರುವಂತದ್ದು.
ಮುಂಚೆ ಎಲ್ಲ ನಾನು ಅಷ್ಟೇನೆ ಹಂಗೆ ಅನ್ಕೊಂಡ್ಬಿಟ್ಟು ಬೆಳಿಗ್ಗೆ ಒಂದ್ 4 ಗಂಟೆಗೆ ಎದ್ದು ನಾನು ಎಲ್ಲಾ ರೆಡಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಿದ್ದೆ. ಎಲ್ಲಾ ಮಾಡಿ ನನ್ಗೆ ಪೂಜೆ ಮಾಡೋ ಅಷ್ಟೊತ್ತಿಗೆ ಸುಮಾರು 10 ಗಂಟೆ ಆ ಟೈಮ್ ಆಗೇ ಹೋಗ್ಬಿಡ್ತಾ ಇತ್ತು. ಸರಿ ಆಮೇಲೆ ಕೆಲವು ಸತಿ ಅಂತೂ ಮಕ್ಳು ಚಿಕ್ಕವರಿದ್ದಾಗ ರಾಹುಗಾಲನೇ ಬಂದ್ಬಿಡ್ತಾ ಇತ್ತು. ತುಂಬಾ ಕಷ್ಟ ಆಗ್ತಾ ಇತ್ತು ನನ್ಗೆ. ಆಮೇಲೆ ಒಂದ್ಸತಿ ನಾವೇನೋ ಈ ತರ ಅಂದ್ರೆ ನಾವೊಂದು ಮನೆ ಕಟ್ಟಿದ್ವಿ. ಆ ಮನೆ ಗೃಹ ಪ್ರವೇಶ ಟೈಮಲ್ಲಿ ಐನೋರ್ಗೆ ನಾನು ಕೇಳಿದ್ದೆ. ಅಂದ್ರೆ ಅವಾಗ ನಾನು ಆ ಮನೇಲೇ ಲಕ್ಷ್ಮಿನ ಪೂಜಿಸೋಣ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೆ. ಆವಾಗ ನಾನು ಐನೋರ್ನ ಅವ್ರು ನನ್ಗೆ ನೈಟೇ ಎಲ್ಲ ರೆಡಿ ಮಾಡ್ಕೊಂಬಿಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಅವಾಗ ಅವ್ರನ್ನ ಕೇಳ್ದೆ ಈ ತರ ನೈಟ್ ರೆಡಿ ಮಾಡ್ಕೊಂಬೋದಾ? ಬೆಳಿಗ್ಗೆಗಲ್ವಾ ನಾನು ಪೂಜಿಸ್ಬೇಕು, ಪೂಜೆ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಅವರು ಇಲ್ಲಮ್ಮ ಈಗ ನೀವು ಬೆಳಿಗ್ಗೆ ಪೂಜೆ ಮಾಡ್ಕೊಬೇಕು ಅಂದ್ರೆ ಅವನ್ನೆಲ್ಲ ಕಟ್ಟಿ ಮಾಡ್ಕೊಳ್ಳೋದು ಎಷ್ಟೊಂದು ಲೇಟ್ ಆಗತ್ತೆ. ನೀವು ಯಾವ ಟೈಮಲ್ಲಿ ಪೂಜೆ ಮಾಡ್ತೀರಾ, ಸಂಕಲ್ಪ ಮಾಡ್ತೀರಾ ಅದು ಲೆಕ್ಕ ಬರತ್ತೆ. ಈಗ ನಾವು ಅಷ್ಟೇ ಐನೋರು ಪ್ರತಿಯೊಂದು ಮನೆಗೆ ಗೃಹ ಪ್ರವೇಶಕ್ಕೆ ಅದು ಹೋಮಗಳು ಮಾಡಕ್ಕೆಲ್ಲ ಹೋಗ್ತೀವಿ. ನಾವು ಅವ್ರಿಗೆ 5ರಿಂದ 6 ಅಂತ ಟೈಮ್ ಕೊಟ್ಟಿರ್ತೀವಿ. ಅಂದ್ರೆ ಆ ಟೈಮಲ್ಲಿ ಗೃಹ ಪ್ರವೇಶ ಮಾಡ್ತೀವಿ ಹೊರ್ತು ಅದು ತಯಾರಿಗಳನ್ನೆಲ್ಲ ನಾವು ಮುಂಚೆನೆ ಮಾಡಿಟ್ಕೊಬೇಕಲ್ವಾ? ಆ ಟೈಮಲ್ಲೇ ತಯಾರಿ ಮಾಡೋದು ಅವೆಲ್ಲ ಮಾಡೋದಕ್ಕಾಗಲ್ಲ. ಪರವಾಗಿಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡು ಬೆಳಿಗ್ಗೆ ಸಂಕಲ್ಪ ಮತ್ತೆ ಪೂಜೆ ಮಾಡೋದು ಟೈಮ್‌ನ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಸರಿ ಹಂಗಾಗಿ ನಾನು ಅವಾಗಿಂದ ಅದನ್ನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನಾವಿಲ್ಲಿ ಸೀರೆನೆಲ್ಲ ರೆಡಿ ಮಾಡ್ಕೊಂತಾ ಇದ್ವಿ. ಅಷ್ಟೊತ್ತಿಗೆ ನಾನು ಪಾವನಿ ಫ್ರೀ ಆಗಿದ್ಲು. ಅಮ್ಮ ಏನ್ ಮಾಡ್ಲಿ ಕೆಲ್ಸ ಅಂತ ಅಂದ್ಬಿಟ್ಟು ಕೇಳ್ತಿದ್ಲು. ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡಮ್ಮ ಅಂತ ಅಂದ್ಬಿಟ್ಟು ಹೇಳ್ದೆ. ಸರಿ ಅವಳು ಅದನ್ನೆಲ್ಲ ಮಾಡ್ಕೊಂತಾ ಇದ್ಲು. ಆಮೇಲೆ ನೀವ್ ಒಂದ್ ವೇಳೆ ಈ ವಿಡಿಯೋದಲ್ಲಿ ನಮ್ ಪಾವನಿ ಸ್ವಲ್ಪ ಜಾಸ್ತಿ ಎಡಗೈನ ಯೂಸ್ ಮಾಡಿದ್ರೆ ಅಂದ್ರೆ ಲೆಫ್ಟ್ ಹ್ಯಾಂಡ್ ನ ಯೂಸ್ ಮಾಡಿದ್ರೆ ಆ ಕೆಲವರು ನೀವು ಕಮೆಂಟ್ ಮಾಡ್ಬೋದು. ಯಾಕಂದ್ರೆ ಮುಂಚೆ ಸಾಕಷ್ಟು ಬಾರಿ ಹೇಳಿದೀನಿ ಅವಳು ಲೆಫ್ಟ್ ಹ್ಯಾಂಡೆಡ್ ಅಂತ ಹೇಳಿ. ಆದ್ರೆ ಯಾರಾದ್ರೂ ಹೊಸದಾಗಿ ನನ್ನ ಚಾನೆಲ್ ನ ನೋಡ್ತಿದ್ರೆ ಅವ್ರಿಗೆ ಗೊತ್ತಿಲ್ಲದೆ ಇರೋರು ಮತ್ತೆ ಕಮೆಂಟ್ ಅಲ್ಲಿ ನಿಮ್ ಮಗಳು ಎಡಗೈ ಯೂಸ್ ಮಾಡ್ತಿದ್ದಾಳೆ ಅವಳಿಗೆ ಸ್ವಲ್ಪ ಹೇಳ್ಕೊಡಿ ಬಲಗೈಯಲ್ಲಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ನೀವು ಅನ್ಬೋದು. ಹಂಗಾಗಿ ಹೇಳ್ತಿದ್ದೀನಿ ಅಷ್ಟೇ. ನಾವ್ ಹೆಂಗೆ ರೈಟ್ ಹ್ಯಾಂಡ್ ಯೂಸ್ ಮಾಡೋರ್ಗೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಏನಾದ್ರೂ ಮಾಡಕ್ಕೆ ಕಷ್ಟ ಆಗುತ್ತೋ ಆಸ್ ಇಟ್ ಈಸ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಾಡೋರು ರೈಟ್ ಹ್ಯಾಂಡ್ ಅಲ್ಲಿ ಮಾಡೋದು ಕಷ್ಟ ಆಗತ್ತೆ. ಮತ್ತೆ ನನ್ಗೆ ಕೆಲವು ಸಲಿ ಲಾಸ್ಟ್ ಯಾವ್ದೋ ಒಂದು ವ್ಲಾಗ್ ಅಲ್ಲಿ ಒಬ್ರು ಇದನ್ನೇ ಆರ್ಗ್ಯೂನೇ ಮಾಡ್ಬಿಟ್ಟಿದ್ರು ನನ್ ಜೊತೆ. ನೀವು ಅಭ್ಯಾಸ ಮಾಡಿಸ್ಬೇಕು ಅದನ್ನ, ಆತರ ಎಡಗೈ ಎಲ್ಲ ಯೂಸ್ ಮಾಡಬಾರ್ದು, ನೀವು ಬಲಗೈ ಕಲಿಸ್ಬೇಕು ಅಂತ ಹೇಳಿ. ಅದು ಆಕ್ಚುಲಿ ಬಾಡಿನೇ ಆತರ ಇರುತ್ತೆ. ಅಂದ್ರೆ ಅದಂತ ಡಿಫೆಕ್ಟ್ ಅಂತ ಏನು ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋರು ತುಂಬಾ ಶಾರ್ಪ್ ಇರ್ತಾರೆ. ಅವರಂತೂ ತುಂಬಾನೇ ಬುದ್ಧಿವಂತರು ಅಂತಾನು ಹೇಳ್ತಾರೆ. ಸೊ ಆಸ್ ಇಟ್ ಈಸ್ ನಮ್ ಪಾವನಿನೂ ಹಂಗೆ ಇದ್ದಾಳೆ. ಅವಳಂತೂ ತುಂಬಾನೇ ಚುರುಕಿದ್ದಾಳೆ. ಸ್ವಲ್ಪ ಫಾಸ್ಟ್ ಆಗಿ ಕೆಲ್ಸಗಳನ್ನ ಮಾಡ್ತಾಳೆ. ತುಂಬಾ ಚುರುಕುತನದಿಂದನೂ ಕೆಲಸ ಮಾಡ್ತಾಳೆ ಅಂತಾನೆ ಹೇಳ್ಬೋದು. ಸೊ ಅವಳು ಲೆಫ್ಟ್ ಹ್ಯಾಂಡ್ ಇರೋದ್ರಿಂದ ನಾನು ಪ್ರತಿಯೊಂದು ಅವಳಿಗೆ ಬಲವಂತ ಮಾಡಿ ರೈಟ್ ಹ್ಯಾಂಡ್ ಅಲ್ಲಿ ಮಾಡು ಅಂತ ಫೋರ್ಸ್‌ಫುಲ್ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಅದೇನ್ ಡಿಫೆಕ್ಟ್ ಅಲ್ಲ. ಸೊ ಅದು 100ರಲ್ಲಿ ಒಂದು 10 ಜನ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋರು ಇದ್ದೇ ಇರ್ತಾರಲ್ವಾ? ಇನ್ನ ನಾನು ಸೀರೆ ಎಲ್ಲ ಪಿನ್ ಮಾಡ್ಕೊಳ್ಳುವಾಗ ಕರೆಕ್ಟ್ ಆಗೇ ಮಾಡ್ಕೊಂಡಿದೀನಿ. ಆದ್ರೆ ಸೆರಗನ್ನ ಉಲ್ಟಾ ಪಿನ್ ಮಾಡ್ಬಿಟ್ಟಿದೀನಿ. ಸೊ ಇದೇ ರೀಸನ್‌ಗೆ ನಾನು ನೈಟ್ ಎಲ್ಲ ಕೂತ್ಕೊಂಡು ರೆಡಿ ಮಾಡೋದು. ಅಂದ್ರೆ ನನ್ಗೆ ಹೆಂಗಂದ್ರೆ ಹಂಗ್ ರೆಡಿ ಮಾಡ್ಬಿಡಕ್ಕೆ ಇಷ್ಟ ಆಗೋದಿಲ್ಲ. ಏನೇ ಕೆಲ್ಸ ಮಾಡಿದ್ರು ನನ್ಗೆ ಅದು ನೀಟ್ ಆಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತೀನಿ. ಈಗ ಬೆಳಿಗ್ಗೆ 6 ಗಂಟೆಗೆ ನಾನು ಇಲ್ಲ 4 ಗಂಟೆಲಿ ಎದ್ದು ಸೀರೆ ಉಡಿಸ್ತೀನಿ ಅಂದಾಗ ಟೆನ್ಷನ್ ಅಲ್ಲಿ ನಾನು ನೀಟಾಗಿ ಆ ಕೆಲ್ಸಗಳನ್ನ ಮಾಡೋದೇ ಇಲ್ಲ. ಸೊ ಹಂಗಾಗಿ ನನಗ್ ಹೆಂಗು ಟೈಮ್ ಇತ್ತಲ್ವಾ ಅಂತ ಹೇಳ್ಬಿಟ್ಟು ಕೂಲ್ ಆಗಿ ಮತ್ತೆ ನಾನು ಆ ಪಿನ್ ಎಲ್ಲ ತೆಗ್ದು ಹೊಸದಾಗಿ ಅಗೇನ್ ನಾನು ಪಿನ್ ಮಾಡ್ಕೊಂಡು ಸೀರೆನ ಉಡಿಸ್ತಾ ಇದ್ದೆ. ಬಟ್ ಇನ್ನೊಂದ್ ಏನಂತಂದ್ರೆ ನನ್ಗೆ ಸೀರೆ ಉಡಿಸುವಾಗ ಇದು ಬಂದು ಸೀರೆ ಒಂಥರ ರಾಮ ಬ್ಲೂ ಬರುತ್ತೆ ನೋಡಿ ಸೀರೆ. ಅದಕ್ಕೆ ಒಂಥರ ಟೊಮೊಟೊ ರೆಡ್ ಕಲರ್ ಬಾರ್ಡರ್ ಏನೋ ಬಂದಿದೆ ಇದು. ಅದು ಪಿಂಕ್ ಅಂತಾನು ಅನ್ನಕ್ಕಾಗಲ್ಲ, ಟೊಮೊಟೊ ರೆಡ್ ಅಂತಾನು ಅನ್ನಕ್ಕಾಗಲ್ಲ. ಒಂಥರ ಚೆನ್ನಾಗಿದೆ ಇದು ಬಾರ್ಡರ್. ಈ ತರ ಕಲರ್ ಬ್ಲೌಸ್ ನನ್ನ ಹತ್ರ ಇರ್ಲಿಲ್ಲ, ಹಂಗಾಗೆ ನಾನು ತಗೊಂಡಿದ್ದು. ಸೊ ಅದು ನನ್ಗೆ ಉಡಿಸ್ತಾ ಆ ಕಲರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದ್ರೆ ರೆಡ್ ಕಲರ್ ಒಂಥರ ಚೆನ್ನಾಗಿತ್ತು ಲುಕ್ಕು. ಅದಕ್ಕೆ ನಾನು ಏನ್ ಮಾಡ್ದೆ ಅಂದ್ರೆ ಸ್ವಲ್ಪ ಜಾಸ್ತಿ ಆ ಕಲರೇ ಕಾಣಿಸೋ ತರಾನೇ ಉಡ್ಸೋಣ ಅಂತ ಹೇಳ್ಬಿಟ್ಟು ಗ್ರೀನ್ ಅನ್ನ ಸ್ವಲ್ಪ ಹೈಡ್ ಮಾಡಿ ನಾನು ಫುಲ್ ರೆಡ್ ಅನ್ನೇ ತಗೊಂಡೆ ಮುಂದಕ್ಕೆ ಎಲ್ಲಾನು. ಅದೊಂಥರ ತುಂಬಾ ಡಿಫ್ರೆಂಟ್ ಆಗೋಯ್ತು. ಈಗ ಆಕ್ಚುಲಿ ನಾನು ಸೀರೆ ನನ್ಗೆ ಅನ್ನಿಸ್ತಾ ಇತ್ತು ಏನ್ ನಾನ್ ತಗೊಂಡಿದ್ ಸೀರೆ ಈ ತರಾನೇ ಅಲ್ವೇ ಅಲ್ಲ ಅನ್ನೋ ತರ ಆಗ್ಬಿಟ್ಟಿತ್ತು.
ಒಂಥರ ಚೆನ್ನಾಗ್ ಬಂತು. ತುಂಬಾ ಏನು ಕಷ್ಟ ಆಗ್ಲಿಲ್ಲ ನನ್ಗೆ ಸೀರೆ ಉಡ್ಸಕ್ಕೆ. ಆಮೇಲೆ ಇನ್ನೊಂದು ನನ್ಗೇನ್ ಡಿಫ್ರೆಂಟ್ ಆಗಿ ನಾನೇನು ಅಂತ ಸೀರೆ ಈ ತರ ಉಡ್ಸೋದು ಆ ತರ ಏನೂ ಇಲ್ಲ. ನಾರ್ಮಲ್ ಆಗಿ ಎಲ್ಲಾರು ಉಡ್ಸೋ ರೀತಿನೇ ಉಡಿಸ್ತೀನಿ. ಬಟ್ ತುಂಬಾ ಈಸಿಯಾಗಿ ಉಡಿಸ್ಬಿಟ್ಟೆ. ಬೇಗನೆ ಆಗೋಯ್ತು. ಯಾಕಂದ್ರೆ ಸ್ಯಾರಿನೂ ತುಂಬಾ ಅಷ್ಟೊಂದು ವೆಯ್ಟ್ ಇರ್ಲಿಲ್ಲ. ನಾನು ಅದಕ್ಕೆ ಸೀರೆ ಉಡ್ಸೋಕೆ ಅಂತ ಹೇಳಿ ತಗೊಳ್ಳುವಾಗ ಆದಷ್ಟು ಲೈಟ್ ವೆಯ್ಟ್ ಸೀರೆನೇ ನೋಡ್ತಿರ್ತೀನಿ. ಇಲ್ಲ ಸಾಫ್ಟ್ ಸಿಲ್ಕ್ ಆಗಿರ್ಬೋದು, ಇಲ್ಲ ಈ ತರ ಪ್ಯೂರ್ ರೇಷ್ಮೆ ತಗೊಂಡ್ರು ಅಷ್ಟೇ ಸ್ವಲ್ಪ ವೆಯ್ಟ್ ಕಡಿಮೆ ಇರೋದು. ಮತ್ತೆ ಇದು ಬಾರ್ಡರು ಅಷ್ಟೇ ಅಷ್ಟೊಂದು ವೆಯ್ಟ್ ಇಲ್ದೇ ಇದ್ದಿದ್ದ ಕಾರಣ ನನ್ಗೆ ಈಸಿಯಾಗಿ ಸೀರೆ ಉಡ್ಸಕ್ಕೆ ಆಗೋಯ್ತು. ಇನ್ನೊಂದ್ ಏನಂದ್ರೆ ನಾನು ಹಬ್ಬದ ವ್ಲಾಗು ಎಷ್ಟು ಲೇಟ್ ಆಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂದ್ರೆ ಕೆಲವರೆಲ್ಲ ಪಾಪ ನಾನು ಹೋದ್ ವರ್ಷ ಅಪ್ಲೋಡ್ ಮಾಡಿರೋಂತ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ಸ್‌ನ ನೋಡಿ ನನ್ಗೆ ಆ ವ್ಲಾಗ್ಸ್‌ಗೆ ಕಮೆಂಟ್ ಆಗ್ತಾ ಇದ್ದಾರೆ. ನೀವು ತಂಜಾವೂರ್ ಪೇಂಟಿಂಗ್ ಮಾಡ್ಸಿದ್ರಿ, ಆ ಮುಖವಾಡ ಇಟ್ಟಿಲ್ಲ, ಮತ್ತೆ ಕೈಗಳೆಲ್ಲ ತುಂಬಾ ಉದ್ದುದ್ದ ಮಾಡ್ಬಿಟ್ಟಿದ್ದೀರಾ ಅಂತೆಲ್ಲಾನು ಕಮೆಂಟ್ ಆಗ್ತಾ ಇದ್ದಾರೆ. ಅದು ನಂದೇ ಮಿಸ್ಟೇಕು. ನಾನ್ ಸ್ವಲ್ಪ ಈ ವ್ಲಾಗ್ಸ್‌ನೆಲ್ಲ ಬೇಗನೆ ಹಾಕ್ಬೇಕಿತ್ತು. ಆಗ್ಲೇ ಸ್ಟಾರ್ಟಿಂಗ್ ಅಲ್ಲೇ ನಾನು ರೀಸನ್ ಹೇಳಿದೀನಿ. ಇನ್ನ ಹೋದ್ ವರ್ಷ ನಾನು ಏನು ಮಾಡುವಾಗ ನೀವು ನೋಡಿದ್ರೆ ಆ ವ್ಲಾಗು ಕೈಗಳು ತುಂಬಾನೇ ಉದ್ದ ಆಗ್ಬಿಟ್ಟಿತ್ತು. ಅದಕ್ಕೆ ರೀಸನ್ ನಾನು ಆ ವ್ಲಾಗ್ ಅಲ್ಲೇ ಹೇಳಿದೀನಿ. ಸೊ ಈಗ ಅದೇ ಕೈಗಳನ್ನ ನಾನು ಈ ಸತಿ ಅದೇ ನನ್ನ ಫ್ರೆಂಡ್ ಏನು ಸ್ಟಿಚ್ ಮಾಡ್ತಾರಲ್ವಾ ಅವ್ರ ಹತ್ರನೇ ಆಲ್ಟ್ರೇಷನ್ ಮಾಡಿಸ್ದೆ. ಈ ಸತಿ ನನ್ಗೆ ಕರೆಕ್ಟ್ ಆಗಿ ಮಾಡ್ಕೊಟ್ಟಿದ್ದಾರೆ. ಬಟ್ ರೈಟ್ ಹ್ಯಾಂಡ್ ಒಂದು ಚೂರು ಸ್ವಲ್ಪ ಹಿಂದಕ್ಕೆ ಹೋಗೋ ತರ ಇದೆ. ಅದನ್ನೊಂಚೂರು ನಾನು ದಾರ ಗಿರ ಕಟ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ಈ ಸತಿ ಕೈಗಳು ನನ್ಗೆ ತುಂಬಾನೇ ಇಷ್ಟ ಆಯ್ತು. ಅಂದ್ರೆ ಇವನ್ ನೀವು ವಿಡಿಯೋದಲ್ಲಿ ನೋಡ್ಬೋದು ಪರ್ಫೆಕ್ಟ್ ಆಗಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಅಲ್ವಾ. ಆಮೇಲೆ ನಾವು ಮುಖವಾಡನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹನಿ ಇಬ್ರು ಕುತ್ಕೊಂಡು ಮಾಡ್ಕೊಂತಾ ಇದ್ವಿ. ಇನ್ನ ಇದು ಸೂರ್ಯ ಚಂದ್ರ ಮತ್ತೆ ಕೆಲವೊಂದು ತಿಲಕ ಎಲ್ಲ ಏನಿದೆ ಇದೆಲ್ಲ ನಾನು ಆಲ್ರೆಡಿ 2 ವರ್ಷದ ಹಿಂದೆನೆ ಇವನ್ನೆಲ್ಲ ತಗೊಂಡಿದ್ದೆ. ಅವಾಗಿಂದಾನು ಇದನ್ನ ನಾನು ಇಡ್ತಾ ಇದ್ದೀನಿ ಅಮ್ಮನವ್ರಿಗೆ. ಬಟ್ ಹಿಂದೆದು ಮಾತ್ರ ಅದೇನೀಗ ನೀವು ಅದು ಕೊಂಡೆ ಅಂತ ಅಂದ್ಬಿಟ್ಟು ಏನ್ ಹೇಳ್ತೀವಿ ಅದು ಮಾತ್ರ ನಾನೀಗ ಹೊಸದಾಗಿ ತಗೊಂಡಿದ್ದು ಬ್ಲ್ಯಾಕ್ ಕಲರ್ದು. ಮತ್ತೆ ಇನ್ನೊಂದು ಸ್ಟೋನ್ಸ್ ಬಂದು ಅದು ಅಷ್ಟೇ 2 ವರ್ಷದ ಹಿಂದೆನೆ ತಗೊಂಡಿದ್ದೆ. ಸೊ ಈಗ ನಾನು ಹನಿ ಇಬ್ರು ಸೇರ್ಕೊಂಡು ಅದನ್ನ ನೀಟಾಗಿ ಡೆಕೋರೇಷನ್ ಮಾಡ್ತಿದ್ವಿ. ಅಂದ್ರೆ ವಿಡಿಯೋದಲ್ಲಿ ನೋಡಿದ್ರೆ ಪಾಪ ಹನಿನೇ ಮಾಡಿದ್ದು. ನಾನು ಅವಳಿಗೆ ಜಸ್ಟ್ ಹೇಳ್ತಿದ್ದೆ ಇದನ್ನ ಹಿಂಗ್ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿ ಕುತ್ಕೊಂಡು ಅವಳಿಗೊಂದೊಂದು ಚೂರ್ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇನೆ. ಆದ್ರೆ ತುಂಬಾನೇ ಚೆನ್ನಾಗಿ ಮುಖವಾಡ ಮಾತ್ರ ರೆಡಿ ಮಾಡಿದ್ಲು ಹನಿ. ನನ್ಗೆ ಏನ್ ಅಲ್ಲೆಲ್ಲ ಡೆಕೋರೇಷನ್ ಮಾಡಿಸ್ಕೊತಾ ಇದ್ರು ಮುಖವಾಡ ಅದೆಲ್ಲ ಸ್ವಲ್ಪ ಹೆವಿ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಹಂಗಾಗಿನೇ ನಾನು ಮಾಡ್ಸಿರ್ಲಿಲ್ಲ. ಅವರು ನನ್ಗೆ ಇಲ್ಲಿ ಏನ್ ನಾನು ತಂಜಾವೂರ್ ಪೇಂಟಿಂಗ್ ಮಾಡಿಸಿದಾಗ ಅವರು ಹೇಳಿದ್ರು ಮೇಡಮ್ ಹಂಗೆ ಮುಖವಾಡನೂ ರೆಡಿ ಮಾಡಿಸ್ಕೊಂಬಿಡಿ ಅಂತ ಹೇಳಿ. ಅದು ನಾವು ಏನು ಜ್ಯುವೆಲ್ಸ್‌ನ ಸೆಲೆಕ್ಟ್ ಮಾಡ್ಕೊಂತೀವಿ ಅದ್ರ ಮೇಲೆ ಅವರು ರೆಡಿ ಮಾಡ್ಕೊಡ್ತಾ ಇದ್ದಿದ್ದು 8,000, 10,000, 14,000, 20,000 ಹಿಂಗೆಲ್ಲ ಹೇಳ್ತಾ ಇದ್ರು ರೇಟು. ನನ್ಗೆ ಯಾಕೋ ಅದು ಅಷ್ಟೊಂದು ಹೆವಿಯಾಗೆಲ್ಲ ರೆಡಿ ಮಾಡೋದು ಬೇಡ. ನಮ್ಮನೇಲೆ ಇರೋದನ್ನ ನಾನು ಅದನ್ನೇ ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅವಾಗ ಮಾಡ್ಸಿರ್ಲಿಲ್ಲ. ಬಟ್ ಇವಾಗ ನನ್ಗೆ ನಮ್ಮ ಹನಿ ರೆಡಿ ಮಾಡ್ಕೊಟ್ಟ ಮೇಲೆ ನಿಜವಾಗ್ಲೂ ನಮ್ದು ತುಂಬಾ ಚೆನ್ನಾಗಿದೆ ಮುಖವಾಡ ಅಂತಾನೆ ಅನ್ನಿಸ್ತಾ ಇತ್ತು. ನಾನು ಮುಖವಾಡ ಎಲ್ಲ ರೆಡಿ ಮಾಡಿದ್ವಿ. ಆದ್ರೆ ಅಮ್ಮನವ್ರಿಗೆ ಇನ್ನೂ ನಾವು ಇಟ್ಟಿರ್ಲಿಲ್ಲ. ಜಸ್ಟ್ ಸೀರೆ ಒಂದು ಉಡಿಸ್ಬಿಟ್ಟು ನಾನು ಬೇರೆ ಕೆಲಸಗಳನ್ನೆಲ್ಲ ಇತ್ತಲ್ವಾ ಅದನ್ನೆಲ್ಲ ಮಾಡ್ಕೊಂತಾ ಇದ್ದೆ. ಆಮೇಲೆ ನಾನು ಮಕ್ಕಳಿಗೆ ಹೇಳ್ದೆ ಹೋಗಿ ಮಲ್ಕೋ ಹೋಗಮ್ಮ ನೀವು ನಾನು ಮಾಡ್ಕೊಂತೀನಿ ಉಳ್ದಿದ್ ಕೆಲ್ಸಗಳನ್ನ ಅಂತ ಹೇಳಿ. ಫಸ್ಟ್ ಹೋಗ್ಬಿಟ್ರು ಮಲಗ್ತೀವಿ ಅಂತ ಹೇಳಿ. ಪಾಪ ಮೇಲಕ್ಕೆ ಹೋದ್ಮೇಲೆ ಅವ್ರಿಗೆ ಏನ್ ಅನ್ನಿಸ್ತು ಏನೋ ನಾನು ಜ್ಯುವೆಲ್ಸ್ ಎಲ್ಲ ಸ್ವಲ್ಪ ತಗೊಂಡ್ ಬಂದ್ ಹಾಕೋಣ ಅಂತ ಟೈಮಲ್ಲಿ ಅವರು ಹಂಗೆ ನನ್ನ ಹಿಂದೆನೆ ಬಂದ್ಬಿಟ್ರು. ಅಮ್ಮ ಇನ್ನು ಏನೇನಿದೆ ಹೇಳಿ ಕೆಲ್ಸಗಳನ್ನೆಲ್ಲ ಒಂದೇ ಸತಿ ಮಾಡ್ಕೊಟ್ಬಿಟ್ಟೆ ಮಲಗ್ತೀವಿ. ನಮಗೂ ಮಲಗುವಾಗ ಒಂಥರ ಬೇಜಾರಾಗ್ತಾ ಇರತ್ತೆ ನೀವು ಒಬ್ರೇ ಮಾಡ್ತಿದ್ರೆ ಅಂದ್ರು. ಸರಿ ಆಯ್ತು ಬನ್ನಿ ಎಷ್ಟಾಗುತ್ತೋ ಅಷ್ಟ್ ಮಾಡಿ ಬಟ್ ನೀವು ಮಲಗಿ ಆದ್ರೆ ನಾನಂತೂ ಮಲಗಲ್ಲ. ನಾನು ಫುಲ್ ಎದ್ದೇ ಇರ್ತೀನಮ್ಮ ನನ್ಗೆ ಮಲಗಕ್ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ದೆ. ಸರಿ ಅಂತ ಹೇಳಿ ನಾನೇನು ಫಸ್ಟ್ ಈ ಡ್ರೈ ಫ್ರೂಟ್ಸ್ ಹಾಕೊಳ್ಳೋದಾಗ್ಬೋದು ಮತ್ತೆ ನಾನು ಲಾಸ್ಟ್ ಕೆಲವು ವ್ಲಾಗ್ಸ್ ಅಲ್ಲಿ ಹೇಳಿದ್ದೆ ಕಾಯಿನ್ಸ್ ಅನ್ನ ಹಾಕಿಡ್ತೀನಿ ಅಂತ ಹೇಳಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ನಾನು ಅನ್ಕೊಂಡಿದ್ದ ಟೈಮ್ಗೆ ನಾನು ಅಮ್ಮನವ್ರಿಗೆ ಮುಖವಾಡನೆಲ್ಲ ರೆಡಿ ಮಾಡ್ಕೊಂಡ್ವಿ. ಸರಿ ಅದು ಎಲ್ಲ ಮಾಡ್ಕೊಂಡಾದ್ಮೇಲೆ ನಾನು ನೆಕ್ಸ್ಟ್ ಅಂದ್ರೆ ನಾವೇನು ಮುಂದೆ ಎಲ್ಲ ಇಡ್ತೀವಲ್ವಾ ಸರಿ ಅದನ್ನೆಲ್ಲ ಮಾಡ್ಕೊಂತಾ ಇದ್ವಿ. ಹಾಗೇನೆ ಇಲ್ಲಿ ಕಲಶಕ್ಕೆ ನೀವು ಕೇಳ್ಬೋದು ಬರೀ ತೆಂಗಿನಕಾಯಿಗೆ ನೀವು ಅಂದ್ರೆ ಈ ವಿಡಿಯೋದಲ್ಲಿ ನೋಡಿದಾಗ ನೀವು ಕುಂಕುಮ ಎಲ್ಲ ಹಚ್ಚಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೂ ಆಕ್ಚುಲಿ ನಾನೊಂದು ತಿಲ್ಕನ ತಗೊಂಡ್ ಬಂದಿದ್ದೆ. ಅದು ನನಗೆ ಸಿಕ್ಲೇ ಇಲ್ಲ. ಸರಿ ಅದನ್ನ ಹುಡುಕ್ಬಿಟ್ಟು ಆಮೇಲೆ ಇಡೋಣ ಅಂತ ಹೇಳ್ಬಿಟ್ಟು ಬೇರೆವೇನೇನಿದೆ ಆ ಕೆಲ್ಸಗಳನ್ನೆಲ್ಲ ಮಾಡ್ಕೊಂತಾ ಇದ್ವಿ.
ಎಲ್ಲ ರೆಡಿ ಮಾಡ್ಕೊಂತಾ ಇದ್ವಲ್ವಾ, ನನ್ಗೆ ಒಂದು ಮೈಂಡಲ್ಲಿ ಈ ರೀತಿನೇ ಮಾಡ್ಬೇಕು ಅಂತ ಐಡಿಯಾ ಇತ್ತು. ನಾನು ಹಂಗಾಗಿನೇ ಈ ತರ ಮಣೆಗಳನ್ನೆಲ್ಲ ಯೂಸ್ ಮಾಡಿ ಮಾಡ್ತೀನಿ. ನನ್ಗೆ ನೆಲದ ಮೇಲೆ ಐಟಮ್ಸ್ ನೆಡೋದು ಇಷ್ಟ ಆಗೋದಿಲ್ಲ ಅಂತ ಹೇಳಿ. ಹಂಗೂ ಪ್ರತಿ ವರ್ಷ 1-2 ಮಣೆ ನಾನು ತಗೋತಾನೆ ಇರ್ತೀನಿ. ಈವನ್ ಈ ವರ್ಷನೂ ತಗೊಂಡಿದ್ದೀನಿ. ಐ ಥಿಂಕ್ ಶಾಪಿಂಗ್ ಬ್ಲಾಗ್ ಅಲ್ಲಿ ನಾನು ನಿಮ್ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ. ಬಟ್ ಹಂಗೂ ನಮ್ಗೆ ಸ್ವಲ್ಪ ಸ್ವಲ್ಪ ಶಾರ್ಟೇಜ್ ಆಗ್ತಾ ಇತ್ತು. ನನ್ಗೆ ಇಷ್ಟ ಆಗ್ತಿದ್ದಿದ್ದು ಹನಿಗೆ ಇಷ್ಟ ಆಗ್ತಿರ್ಲಿಲ್ಲ ನಾನ್ ಇಡೋದು. ಅವಳು ಇಡ್ತಿದ್ದಿದ್ದು ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಸರಿ ಇಬ್ರು ಮಾತಾಡ್ಕೊಂಡು ಫೈನಲ್ ಆಗಿ ಹೆಂಗೋ ಇರ್ಲಿ ಅಂತ ಹೇಳ್ಬಿಟ್ಟು, ಅಂದ್ರೆ ಚೆನ್ನಾಗೇ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡೆಲ್ಲ ಜೋಡಿಸ್ಕೊಂಡ್ವಿ. ಆಗ್ಲೇ ಸುಮಾರು 1-2 ಗಂಟೆ ಆಗೋಗ್ಬಿಟ್ಟಿತ್ತು ಟೈಮು. ನನ್ ಮಕ್ಕಳಿಗೆ ಹೇಳ್ದೆ ನೀವ್ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ. ಪಾಪ ಯಾಕಂದ್ರೆ ಅವ್ರು ಮತ್ತೆ 5 ಗಂಟೆಗೆ ಎದ್ದೊಳ್ಬೇಕು, ಸ್ನಾನ ಮಾಡ್ಕೊಂಡು ಪೂಜೆ ಅಷ್ಟೊತ್ತಿಗೆ ರೆಡಿ ಆಗ್ಬೇಕಿತ್ತು ಮಕ್ಳುನು. ನಾನಂತೂ ಇನ್ನ ನೈಟ್ ಎಲ್ಲ ಮಲ್ಗೋದೇ ಇಲ್ಲ. ಯಾಕಂದ್ರೆ ಇದೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ನಾನು ಸ್ನಾನ ಮಾಡ್ಕೊಂಡು ಹೂವ ಎಲ್ಲ ಹಾಕಿ ಮತ್ತೆ ಈಗ ಅಡ್ಗೆಗೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ನನ್ಗೆ ಟೈಮ್ ಅಷ್ಟೇ ಸರಿ ಹೋಗುತ್ತೆ ಅಂತ ಹೇಳಿ. ಸೊ ಇನ್ನ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಕಂಟಿನ್ಯೂಷನ್ ವ್ಲಾಗ್ನ ನಾಳೆನೆ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.